ಇವತ್ತು ಕೂಡ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಬಿಜೆಪಿ ತನ್ನ ಧರಣಿಯನ್ನ ಮುಂದುವರಿಸುವುದಕ್ಕಿದೆ. ನಾಗೇಂದ್ರ ಅವರ ರಾಜೀನಾಮೆ ಕೊಡೋವರೆಗೂ ಕೂಡ, ರಾಜೀನಾಮೆ ಪಡ್ಕೊಳ್ಳೋವರೆಗೂ ಕೂಡ ನಾವು ಕಲಾಪ ನಡೆಸೋದಕ್ಕೆ ಬಿಡಲ್ಲ ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಕಳೆದ ಇಡೀ ವಾರ ಪ್ರತಿಭಟನೆಯಾಯಿತು. ಇವತ್ತು ಕೂಡ ಅದು ಮುಂದುವರಿಯೋದು ಖಚಿತ. ಹೋರಾಟ ತೀವ್ರಗೊಳಿಸೋದಕ್ಕೆ ಮತ್ತು ಮುಂದುವರಿಸೋದಕ್ಕೆ ಬಿಜೆಪಿ ತೀರ್ಮಾನಿಸಿದೆ. ವಿಧಾನಸಭೆ ಕಲಾಪ 11 ಗಂಟೆಗೆ ಆರಂಭ ಆಗುತ್ತೆ. ಕಲಾಪ ಶುರುವಾಗ್ತಾ ಇದ್ದಂತೆ ಇದೇ ವಿಚಾರವನ್ನು ಪ್ರಸ್ತಾಪಿಸೋದಕ್ಕೆ ಬಿಜೆಪಿ ತೀರ್ಮಾನಿಸಿದೆ. ಇನ್ನು ಅದಕ್ಕೂ ಮುಂಚೆ 9:30 ಫ್ರೀಡಂ ಪಾರ್ಕ್ ಅಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿ ಬಿಜೆಪಿ ಕಾರ್ಯಕರ್ತರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಯೋಚಿಸ್ತಾ ಇದ್ದಾರೆ. ಅದಕ್ಕಾಗಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಫ್ರೀಡಂ ಪಾರ್ಕ್ ಟು ವಿಧಾನಸೌಧ ಪಾದಯಾತ್ರೆಯನ್ನ ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಬಿಜೆಪಿ ಯೋಚಿಸಿದೆ. ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪ್ರತಿಭಟನಾ ಸಭೆ, ಅದನ್ನ ಮುಗಿಸಿ ಮುತ್ತಿಗೆ ಹಾಕುವಂತ ತೀರ್ಮಾನ. ಬಿಜೆಪಿ ಕಾರ್ಯಕರ್ತರೊಂದಿಗೆ ಬಿಜೆಪಿ ನಾಯಕರು ಇದರಲ್ಲಿ ಭಾಗಿಯಾಗ್ತಾರೆ. ಅದು 9:00 11 ಗಂಟೆಗೆ ಸೆಷನ್ ಶುರುವಾಗುತ್ತೆ. ಸದನ ಆರಂಭ ಆಗ್ತಾ ಇದ್ದಂತೆ ಇದೇ ವಿಚಾರವನ್ನ ಮುಂದಿಟ್ಟು ಧರಣಿ ನಡೆಸೋದಕ್ಕೆ ಬಿಜೆಪಿ ಮುಂದುವರಿಸಿದೆ. ಅಂದ್ರೆ ಈಗ ನಡೆಸ್ತಾ ಇರುವಂತ ಧರಣಿಯನ್ನ ಮುಂದುವರಿಸೋದಕ್ಕೆ ಬಿಜೆಪಿ ತೀರ್ಮಾನಿಸಿದೆ. ಮೊನ್ನೆ LHನಿಂದ ಶಾಸಕರ ಭವನದಿಂದ ವಿಧಾನಸೌಧದವರೆಗೂ ಪಾದಯಾತ್ರೆ ಮಾಡಿದ್ರು ಬಿಜೆಪಿಯ ಶಾಸಕರು, ಪರಿಷತ್ ಸದಸ್ಯರು. ಇವತ್ತು ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಯೋಚಿಸಿದೆ. ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತರು ಮತ್ತು ಬಿಜೆಪಿ ನಾಯಕರು ಫ್ರೀಡಂ ಪಾರ್ಕ್ ಟು ವಿಧಾನಸೌಧ ಪಾದಯಾತ್ರೆಯನ್ನ ಮಾಡಿ ಅಥವಾ ಫ್ರೀಡಂ ಪಾರ್ಕ್ನಿಂದ ಹೊರಟು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಬಯಸಿದ್ದಾರೆ. ಅದಾದ ನಂತರ ಸೆಷನ್ ಶುರುವಾದ ಕೂಡಲೇ ಅಧಿವೇಶನದಲ್ಲೂ ಕೂಡ ಇದೇ ವಿಚಾರವನ್ನು ಮುಂದಿಟ್ಟು ಪ್ರತಿಭಟಿಸುವುದಕ್ಕೆ ಯೋಚನೆಯನ್ನು ಮಾಡಿದ್ದಾರೆ. ಕಳೆದ ಇಡೀ ವಾರ 2 ಸದನದಲ್ಲೂ ಕೂಡ ಕಲಾಪ ನಡೀಲೇ ಇಲ್ಲ. ಆಡಳಿತ ಪಕ್ಷ ಮನವಿ ಮಾಡಿಕೊಳ್ತು, ನಾವು ಚರ್ಚೆ ಮಾಡೋಣ ಬನ್ನಿ ಅಂತ. ಬಿಜೆಪಿ ಮತ್ತು JDS ಹೇಳಿತು, ರಾಜೀನಾಮೆಯನ್ನು ಪಡ್ಕೊಳ್ಳಿ, ನಂತರ ಚರ್ಚೆ ಮಾಡೋಣ. ಈಗಾಗಲೇ ನಾಗೇಂದ್ರ ಅವರ ವಿಚಾರದಲ್ಲಿ ಸಾಕಷ್ಟು ಚರ್ಚೆಯಾಗಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ರಾಜೀನಾಮೆಯನ್ನು ಪಡೆದಿದ್ದೂ ಆಗಿದೆ. ಈಗ ಅವರು ಭ್ರಷ್ಟಾಚಾರದಿಂದ, ಆ ಕಳಂಕದಿಂದ ಮುಕ್ತರಾಗಿಲ್ಲ. ಅದಕ್ಕೂ ಮೊದಲೇ ಅವರನ್ನು ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಲಾಗಿದೆ. ಮತ್ತೇನಿದೆ ಚರ್ಚೆ ಮಾಡೋದಕ್ಕೆ? ಚರ್ಚೆ ಇಲ್ಲ, ಬದಲಾಗಿ ಹೋರಾಟ ಮುಂದುವರಿಯುತ್ತೆ ಅಂತ ಬಿಜೆಪಿ ಸ್ಪಷ್ಟ ನಿಲುವನ್ನು ತೆಗೆದುಕೊಂಡಿರೋದು. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದನ್ ಮನೆ ಫೋನ್ ಸಂಪರ್ಕದಲ್ಲಿ. ಆನಂದ, ಇವತ್ತು ಕೂಡ ಜಟಾಪಟಿ ಮುಂದುವರಿಯುತ್ತೆ ಹೆಂಗಿದ್ರೆ? ಖಂಡಿತವಾಗ್ಲೂ ಕೂಡ ಕಳೆದ 5 ದಿನಗಳಿಂದ ವಿಧಾನಸಭೆ ಕಲಾಪದಲ್ಲಿ ಬಿಜೆಪಿ ನಡೆಸಿರ್ತಕ್ಕಂಥ ಪ್ರತಿಭಟನೆಗೆ ಸರ್ಕಾರ ಕ್ಯಾರೆ ಅಂತ ಇಲ್ಲ. ಯಾವುದೇ ಕಾರಣಕ್ಕೂ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಲ್ಲ. ಹಾಗಾಗಿ ನಿಮ್ಮ ಹೋರಾಟಕ್ಕೆ ಯಾವುದೇ ರೀತಿ ಅರ್ಥ ಇಲ್ಲ. ರಾಜ್ಯ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಅಂತಕ್ಕಂಥ ಒಂದು ಅಪೀಲ್ ಅನ್ನು ಕೂಡ ಸರ್ಕಾರ ಮಾಡಿಕೊಂಡಿದೆ. ಆದರೆ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಕೈ ಬಿಡಲ್ಲ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಬಿಜೆಪಿ ಹೇಳಿದೆ. ಸದನದ ಒಳಗೆ ಮತ್ತು ಹೊರಗೆ ನಿರಂತರವಾಗಿರ್ತಕ್ಕಂಥ ಪ್ರತಿಭಟನೆ ಮೂಲಕ ತಮ್ಮ ಬೇಡಿಕೆ ಆಗಿರ್ತಕ್ಕಂಥ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟವನ್ನು ತೀವ್ರಗೊಳಿಸಬೇಕು ಅನ್ನೋ ನಿರ್ಧಾರಕ್ಕೆ ಈಗಾಗಲೇ ಬಿಜೆಪಿ ಬಂದಿದೆ. ಮುಖ್ಯವಾಗಿ ಬಿಡದಿ ಟೌನ್ಶಿಪ್, KPSC ಹಗರಣ, ಬರಗಾಲ ಇಂಥ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಚರ್ಚೆ ಆಗತ್ತೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಆದರೆ ಮೊದಲಾರ್ಧದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕ ಚರ್ಚೆಗಳು ಕೂಡ ಆಗಿಲ್ಲ. ಕೇವಲ ವಿಧೇಯಕಗಳ ಅಂಗೀಕಾರಕ್ಕೆ ಸರ್ಕಾರ ಮುಂದಾದ್ರೆ, ಇನ್ನೊಂದು ಕಡೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಮತ್ತು JDS ಪ್ರತಿಭಟನೆ ಮಾಡಕ್ಕಷ್ಟೇ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಕಲಾಪ ಬಲಿಯಾಗಿದೆ. ಇದರ ಬೆನ್ನಲ್ಲೇ ಇಂದಿನಿಂದ ವಿಧಾನಸಭಾ ಮಂಡಲ ಅಧಿವೇಶನದ ದ್ವಿತೀಯಾರ್ಧದ ಅಧಿವೇಶನ ಕಲಾಪಗಳ ಆರಂಭಗೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಜನಸಾಮಾನ್ಯರ ವಿಚಾರಗಳ ಬಗ್ಗೆ ಚರ್ಚೆ ಆಗಬಹುದು ಅಂತ ನಿರೀಕ್ಷೆ ಹುಸಿಯಾಗಿದೆ. ಯಾಕಂದ್ರೆ ಇವತ್ತು ಕೂಡ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟವನ್ನ ಸದನದ ಒಳಗೆ ಮತ್ತು ಹೊರಗೆ ಮಾಡಲಿಕ್ಕೆ ಬಿಜೆಪಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಒಂದು ಕಡೆ ಬೆಳಗ್ಗೆ 9:30 ಬಿಜೆಪಿಯ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರುಗಳು ಮತ್ತು ಬಿಜೆಪಿಯ ಕಾರ್ಯಕರ್ತರೆಲ್ಲರೂ ಕೂಡ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ವಿಧಾನಸಭೆಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಕೂಡ ನಿಗದಿ ಮಾಡಿಕೊಂಡಿದ್ದಾರೆ. ಅದರ ಬೆನ್ನಲ್ಲೇ 11 ಗಂಟೆಗೆ ಆರಂಭಗೊಳ್ತಕ್ಕಂಥ ಅಧಿವೇಶನದಲ್ಲಿ ಇದೇ ವಿಚಾರ ಮುಂದಿಟ್ಕೊಂಡು ಹೋರಾಟವನ್ನ ಮುಂದುವರಿಸಬೇಕು ಅನ್ನೋ ನಿರ್ಧಾರವನ್ನು ಬಿಜೆಪಿ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಸಹಜವಾಗಿ ಇಂದಿನ ಕಲಾಪ ನಡೀತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ನಾಳೆ ಮತ್ತು ಗುರುವಾರ ಇನ್ನೆರಡು ದಿನದ ಕಲಾಪದಲ್ಲಿ ಬೇರೆ ವಿಚಾರಗಳು ಚರ್ಚೆ ಆಗುವ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.